ಓಂ ಶಾಂತಿ. ಅನಘಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರಿಗೂ ಇಂದಿನ ಸಂಚಿಕೆಗೆ ಸ್ವಾಗತ. ಇದು ನಾವು ಹಣೆ ಬರಹ, ಭಾಗ್ಯ, ಅದೃಷ್ಟ ಇದು ಹೇಗೆ ನಿರ್ಮಾಣಗೊಳ್ತಾ ಇದೆ. ಕೆಲವೊಂದ್ಸಲ ಇಂತಹ ಮಾತುಗಳನ್ನ ನಾವು ಕೇಳ್ತೇವೆ. ನನ್ನ ಅದೃಷ್ಟದಲ್ಲೇ ಇಲ್ಲ ಅನ್ಸುತ್ತೆ, ನನ್ನ ಭಾಗ್ಯನೇ ಇಷ್ಟೇ ಆಗಿದೆ, ಇವ್ರ ಅದೃಷ್ಟ ನೋಡಿ ಎಷ್ಟು ಚೆನ್ನಾಗಿದೆ, ಎಲ್ಲವನ್ನ ಇವ್ರು ಪಡೆದಿದ್ದಾರೆ, ಸೊ ನಾನು ಏನ್ ಮಾಡಿದ್ರು ಕೂಡ ಅದು ಸಫಲತೆನೇ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿಯ ಮಾತುಗಳನ್ನ ಕೇಳ್ತೀವಿ. ಇನ್ನು ಕೆಲವೊಬ್ರು ಯಾವ ರೀತಿ ಹೇಳ್ತಾರೆ, ಆ ದೇವರು ಕಂಡು ಹಿಡಿಯುವಂತಹ ಪ್ರತಿಯೊಂದು ಕಷ್ಟನೂ ಕೂಡ ನನ್ನ ಮೇಲೆ ಪ್ರಯೋಗ ಮಾಡ್ತಾ ಇದಾರೇನೋ ಮೊದಲು ಅನ್ನೋ ತರ ಅನಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಹಾಗಿದ್ರೆ ಈ ಹಣೆಯ ಬರಹವನ್ನ ಯಾರು ನಿರ್ಮಾಣ ಮಾಡ್ತಾ ಇದ್ದಾರೆ, ಯಾರು ರಚನೆ ಮಾಡ್ತಾ ಇದ್ದಾರೆ, ಇದರಲ್ಲಿ ಎರಡು ನಂಬಿಕೆಗಳಿದ್ದಾವೆ. ಸೊ ಕೆಲವೊಬ್ರು ಹೇಳ್ತಾರೆ, ಆ ದೇವರೇ ನಮ್ಗೆ ಸುಖವನ್ನ ನೀಡ್ತಾರೆ, ಆ ದೇವರೇ ನಮ್ಗೆ ಕಷ್ಟಗಳನ್ನ ನೀಡ್ತಾರೆ, ಈ ಜಗತ್ನಲ್ಲಿ ಒಂದೊಂದು ಎಲೆಯ ಅಲ್ಗಾಡ್ಬೇಕಾದ್ರೂ ಕೂಡ ಆ ದೇವರ ಆಜ್ಞೆ ಇರ್ಬೇಕು ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ರು ಹೇಳ್ತಾರೆ, ಇಲ್ಲ ನಾವು ಎಂತ ಕರ್ಮಗಳನ್ನ ಮಾಡ್ತೀವಲ್ವಾ ಅದರ ಆಧಾರದ ಮೇಲೆ ನಮ್ಗೆ ಫಲ ಸಿಗುತ್ತೆ, ಎಂತ ಬೀಜವನ್ನ ಬಿತ್ತುತ್ತೇವೆ ಅಂತ ಫಲವನ್ನ ನಾವು ಪಡಿತೇವೆ ಅಂತ ಹೇಳ್ಬಿಟ್ಟು. ಹಾಗಿದ್ರೆ ಯಾವ್ದು ಸತ್ಯ? ನಮ್ಮ ಹಣೆ ಬರವನ್ನ ದೇವರು ಬರಿತಾ ಇದ್ದಾರಾ? ಇದ್ರ ಮೇಲೆ ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಗೆ ಏನ್ ಅರ್ಥ ಆಗುತ್ತೆ ಇಲ್ಲಿ ನೋಡಿ. ಉದಾಹರಣೆಗೆ ಒಬ್ಬ ತಂದೆ ತಾಯಿಗೆ 3 ಜನ ಮಕ್ಕಳು. ಅವರ ಮೊದಲನೇ ಮಗ ತುಂಬಾ ಆಜ್ಞಾಕಾರಿ, ಅಪ್ಪ ಅಮ್ಮ ಹೇಳಿದ ಎಲ್ಲಾ ಮಾತು ಕೇಳ್ತಾರೆ. ಅವರು ಅಪ್ಪ ಅಮ್ಮನ್ಗೆ ತುಂಬಾ ಗೌರವ ಕೊಡ್ತಾರೆ, ತುಂಬಾ ಪ್ರೀತಿ ಮಾಡ್ತಾರೆ ಅಪ್ಪ ಅಮ್ಮನನ್ನ. ಅಪ್ಪ ಅಮ್ಮನ್ಗೂ ಆ ಮಗ ಅಂದ್ರೆ ತುಂಬಾ ಪ್ರೀತಿ. ಎರಡನೇ ಮಗ ಅಪ್ಪ ಅಮ್ಮ ಹೇಳಿದ ಯಾವ ಮಾತು ಕೇಳೋದಿಲ್ಲ, ಅವ್ರಿಗೇನ್ ಸರಿ ಅನ್ಸುತ್ತಲ್ಲ ಯಾವಾಗ್ಲೂ ಅದನ್ನೇ ಮಾಡ್ತಾರೆ. ಮೂರನೇ ಮಗ ಅವ್ರು ಸ್ವಲ್ಪ ಮೂಡಿ, ಅಂದ್ರೆ ಅಪ್ಪ ಅಮ್ಮ ಹೇಳಿದ ಕೆಲವೊಂದು ಮಾತುಗಳನ್ನ ಕೇಳ್ತಾರೆ, ಕೆಲವೊಂದ್ಸಲ ಆಗಲ್ಲ ಅಂತ ಹೇಳ್ತಾರೆ, ವಿರೋಧವಾಗಿ ಮಾತಾಡ್ತಾರೆ. ಸೊ ಅಂತಂದ್ರೆ ಕೆಲವೊಂದ್ಸಲ ಒಪ್ಕೊಳ್ತಾರೆ ಅಪ್ಪ ಅಮ್ಮನ ಆಜ್ಞೆಗಳನ್ನ, ಕೆಲವೊಂದ್ಸಲ ಒಪ್ಕೊಳ್ಳೋದಿಲ್ಲ. ಈ ರೀತಿ 3 ವಿಭಿನ್ನವಾಗಿರುವಂತಹ ಸಂಸ್ಕಾರ ಉಳ್ಳಂತಹ ಮಕ್ಕಳು. ಸೊ ಆ ತಂದೆ ತಾಯಿಗೆ ಒಂದ್ಸಲ ಏನಾದ್ರೂ ಭಗವಂತ ಪ್ರತ್ಯಕ್ಷ ಆಗ್ಬಿಟ್ಟು ನಿಮ್ಮ 3 ಮಕ್ಕಳ ಭಾಗ್ಯವನ್ನ ನಿರ್ಮಾಣ ಮಾಡುವಂತಹ ನಾನು ವರದಾನ ಕೊಡ್ತಾ ಇದ್ದೇನೆ, ಬರೀರಿ ಅಂತ ಹೇಳ್ಬಿಟ್ಟು ಏನಾದ್ರೂ ಅವಕಾಶ ಕೊಟ್ರೆ, ಆ ತಂದೆ ತಾಯಿ ತಮ್ಮ 3 ಜನ ಮಕ್ಕಳ ಭಾಗ್ಯವನ್ನ ಯಾವ ರೀತಿ ಬರೀತಾರೆ? ಅವ್ರೇನಾದ್ರೂ ಈ ರೀತಿ ಬರೀತಾರ? ನನ್ನ ಮೊದಲನೇ ಮಗ ನನ್ನ ಎಲ್ಲ ಆಜ್ಞೆಗಳನ್ನ ಅನುಸರಣೆ ಮಾಡ್ತಾರೆ, ಕೇಳ್ತಾರೆ ನನ್ನ ಮಾತುಗಳನ್ನ, ಅದಕ್ಕೆ ಅವ್ರ ಜೀವನದಲ್ಲಿ ಯಾವಾಗ್ಲೂ ಕೂಡ ಖುಷಿಯಾಗಿರ್ಲಿ, ಆನಂದವಾಗಿರ್ಲಿ, ಅವ್ರ ಆರೋಗ್ಯ ಸದಾ ಚೆನ್ನಾಗಿರ್ಲಿ, ಅವರ ಸಂಬಂಧಗಳು ಸದಾ ಸುಮಧುರತೆಯಿಂದ ಕೂಡಿರ್ಲಿ, ಮತ್ತು ಅವರ ಜೀವನದಲ್ಲಿ ಹಣ ಸಮೃದ್ಧಿ ಅನ್ನೋದು ಸಹಜವಾಗಿ ಅವ್ರಿಗೆ ಸಿಗ್ಲಿ. ಮತ್ತೆ ಎರಡನೇ ಮಗ ನಮ್ಮ ಮಾತೇ ಕೇಳೋದಿಲ್ಲ, ಯಾವಾಗ್ಲೂ ಅವ್ರಿಗೆ ಕಷ್ಟಗಳು ಬರ್ಲಿ, ಅವ್ರ ಅನಾರೋಗ್ಯಕ್ಕೀಡಾಗ್ಲಿ, ಅವ್ರು ಮಾಡುವಂತ ಕೆಲಸ ಯಾವ್ದು ಸಫಲ ಆಗದೆ ಇರ್ಲಿ, ಸಮೃದ್ಧಿ ಅನ್ನೋದು ಅವ್ರಿಗೆ ಸಿಗದೆ ಇರ್ಲಿ. ಮತ್ತೆ ಮೂರನೇ ಮಗ ಕೆಲವೊಂದ್ಸಲ ಮಾತು ಕೇಳ್ತಾರೆ, ಕೆಲವೊಂದ್ಸಲ ಮಾತುಗಳನ್ನ ಕೇಳೋದಿಲ್ಲ. ಅದಕ್ಕೋಸ್ಕರ ಅವ್ರ ಜೀವನದಲ್ಲಿ ಕೆಲವೊಂದ್ಸಲ ಸುಖವಾಗಿರ್ಲಿ, ಅವರು ಕೆಲವೊಂದ್ಸಲ ಕಷ್ಟಗಳನ್ನ ಎದುರಿಸ್ಲಿ, ಸೊ ಕೆಲವೊಂದ್ಸಲ ಆರೋಗ್ಯವಾಗಿರ್ಲಿ, ಕೆಲವೊಂದ್ಸಲ ಅವ್ರ ಅನಾರೋಗ್ಯಕ್ಕೀಡಾಗ್ಲಿ. ಈ ರೀತಿ ಏನಾದ್ರೂ ಬರೀತಾರ? ಇಲ್ಲ ಅಲ್ವಾ? ತಂದೆ ತಾಯಿ ಅಂತಂದ್ರೆ ತಂದೆ ತಾಯಿನೇ. 3 ಜನರ ಮಕ್ಕಳ ಭಾಗ್ಯವನ್ನ ಅವ್ರು ಯಾವ ರೀತಿ ನಿರ್ಮಾಣ ಮಾಡ್ತಾರೆ? ಬಲೆ ಆ ಮಕ್ಕಳು ಮಾತು ಕೇಳದೆ ಇರ್ಲಿ, 3 ಕೂಡ ಸಮಾನವಾದ ಪರಿಪೂರ್ಣವಾದ ಭಾಗ್ಯವನ್ನ ಅಥವಾ ಹಣೆ ಬರಹವನ್ನ ಬರೀತಾರೆ. 3 ಜನ ಮಕ್ಕಳ ಜೀವನದಲ್ಲಿ ಸದಾ ಅವ್ರ ಆರೋಗ್ಯವಾಗಿರ್ಲಿ, ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲಿ ಅವ್ರಿಗೆ ಯಶಸ್ಸು ಅನ್ನೋದು ಸಿಗ್ಲಿ, ಅವರ ಸಂಬಂಧಗಳೆಲ್ಲಾನು ಕೂಡ ಸುಮಧುರತೆಯಿಂದ ಅನ್ಯೂನ್ಯತೆಯಿಂದ ಕೂಡಿರ್ಲಿ, ಮತ್ತು ಹಣ ಅನ್ನೋದು ಎಫರ್ಟ್ಲೆಸ್ ಆಗಿ ಅಂತಂದ್ರೆ ಜಾಸ್ತಿ ಶ್ರಮ ಇಲ್ಲದೆ ಅವ್ರ ಜೀವನದಲ್ಲಿ ಸಮೃದ್ಧಿ ಅನ್ನೋದು ಹರಿದು ಬರ್ಲಿ. ಈ ರೀತಿ ತುಂಬಾ ವಿಶಾಲ ಹೃದಯದಿಂದ ಪರಿಪೂರ್ಣವಾದ ಸಮಾನವಾದ ಭಾಗ್ಯವನ್ನ 3 ಜನ ಮಕ್ಕಳ ಜೀವನದಲ್ಲಿ ಬರೀತಾರೆ. ಮನುಷ್ಯರಾಗಿನೇ ನಾವು ಇಷ್ಟೊಂದು ಕಾಳಜಿ ವಹಿಸ್ತೇವೆ, ಪ್ರೀತಿಯನ್ನ ತೋರ್ತೇವೆ, ಉದಾರ ಹೃದಯದಿಂದ ಮಕ್ಕಳ ಭಾಗ್ಯವನ್ನ ಬರಿತೀವಿ ಅಂತಂದ್ರೆ, ಇನ್ನು ಪರಮಾತ್ಮ ಆ ದೇವ್ರು, ಸೊ ಅವ್ರಿಗೆ ನಾವೇನ್ ಗಾಯನ ಮಾಡ್ತೀವಿ ಭಕ್ತಿ ಮಾರ್ಗದಲ್ಲಿ? ಅವ್ರು ನಮ್ಮ ತಂದೆ ಆಗಿದ್ದಾರೆ, ಅವ್ರು ನಮ್ಮ ತಾಯಿ ಆಗಿದ್ದಾರೆ, ಅವ್ರು ನಮ್ಮ ಬಂಧು ಆಗಿದ್ದಾರೆ, ಸಖ ಆಗಿದ್ದಾರೆ, ಎಲ್ಲವೂ ಕೂಡ ಅವ್ರು ಆಗಿದ್ದಾರೆ ಅಂತ ಹೇಳ್ತೇವೆ. ಮತ್ತೆ ಅವ್ರಿಗೆ ಏನ್ ಹೇಳ್ತೇವೆ? ಸೊ ಅವರು ಪ್ರೀತಿಯ ಸಾಗರ ಆಗಿದ್ದಾರೆ, ದಯಾ ಸಾಗರ ಆಗಿದ್ದಾರೆ, ಕರುಣೆಯ ಸಾಗರ ಆಗಿದ್ದಾರೆ. ಅಂತಂದ್ರೆ ಅವರಲ್ಲಿ ಪ್ರೀತಿ ಇಷ್ಟಿದೆ, ಸಾಗರದಷ್ಟು ಇದೆ, ಅದು ಯಾವತ್ತೂ ಕೂಡ ಕಡಿಮೆನೇ ಆಗೋದಿಲ್ಲ. ಸೊ ಅಂತ ಗಾಯನಕ್ಕೆ ಯೋಗ್ಯ ಆಗಿರುವಂತಹ ಪರಮಾತ್ಮ ನಮ್ಮ ಭಾಗ್ಯವನ್ನ ಬರೆದ್ರು ಅಂತಂದ್ರೆ ಯಾವ ರೀತಿ ಬರೀತಾರೆ? ಎಲ್ರದ್ದು ಕೂಡ ಪರಿಪೂರ್ಣವಾದ ಸಮಾನವಾದ ಭಾಗ್ಯವನ್ನೇ ಬರೀತಾರೆ. ಸದಾ ಆರೋಗ್ಯವಾಗಿರಿ, ಸದಾ ಸಂತೋಷವಾಗಿರಿ, ಸದಾ ಸಮೃದ್ಧಿಯಿಂದ ನಿಮ್ಮ ಜೀವನ ಇರ್ಲಿ, ಸದಾ ಎಲ್ಲಾ ಸಂಬಂಧಗಳು ಬಹಳ ಚೆನ್ನಾಗಿರ್ಲಿ ಅಂತಾನೆ ಬರೀತಾರೆ ಅಲ್ವಾ? ಸೊ ನಮ್ಮೆಲ್ಲರ ಜೀವನವನ್ನ ನಾವು ನೋಡ್ಕೊಳ್ತೇವೆ ಅಂತಂದ್ರೆ, ಸೊ ಯಾವಾಗ್ಲೂ ಕೂಡ ನಾವು ಅಷ್ಟೊಂದು ಎಲ್ಲಾ ರೀತಿಯಲ್ಲಿ ಪರಿಪೂರ್ಣರಾಗಿದೀವ? ಮತ್ತೆ ಎಲ್ಲರ ಭಾಗ್ಯನೂ ಸಮಾನವಾಗಿದೆಯಾ? ಉತ್ತರ ಏನ್ ಸಿಗುತ್ತೆ? ಇಲ್ಲ ಅಂತಾನೆ ಇದೆ. ಯಾವುದೋ ಒಂದು ಚಿಕ್ಕದೋ ದೊಡ್ಡದೋ ಸಮಸ್ಯೆಗಳನ್ನ ನಾವು ದಿನನಿತ್ಯ ಎದುರಿಸ್ತೇವೆ, ಮತ್ತು ಎಲ್ಲರ ಭಾಗ್ಯನೂ ಕೂಡ ಭಿನ್ನ ಭಿನ್ನವಾಗಿದೆ ಅಲ್ವಾ? ಸೊ ಇದರಿಂದ ಏನ್ ಅರ್ಥ ಆಗ್ತಾ ಇದೆ, ಏನ್ ಸಿದ್ಧ ಆಗ್ತಾ ಇದೆ? ಭಗವಂತ ನಮ್ಮ ಹಣೆ ಬರವನ್ನ, ನಮ್ಮ ಭಾಗ್ಯವನ್ನ ಬರಿತಾ ಇಲ್ಲ.
ಹಾಗಿದ್ರೆ ಭಗವಂತನ ಪಾತ್ರ ಏನು? ನಮ್ಮ ಹಣೆಯ ಬರ ಬರೆಯೋದ್ರಲ್ಲಿ, ನಮ್ಮ ಅದೃಷ್ಟ ಬೆಳಗಿಸ್ಕೋದ್ರಲ್ಲಿ, ನಮ್ಮ ಅದೃಷ್ಟ ಕುಲಾಯಿಸ್ಕೊಳ್ಬೇಕು, ಭಾಗ್ಯ ನಿರ್ಮಾಣ ಮಾಡ್ಕೊಳ್ಬೇಕು ಅಂತಂದ್ರೆ ಭಗವಂತನ ಪಾತ್ರ ಏನಾಗಿದೆ? ಹಾಗಿದ್ರೆ ಹೇಗೆ ತಂದೆ ತಾಯಿ ಮಕ್ಕಳಿಗೆ ಏನ್ ಮಾಡ್ತಾರೆ? ಜನ್ಮ ನೀಡ್ತಾರೆ, ಮತ್ತೆ ಅವರ ಪಾಲನೆ ಮಾಡ್ತಾರೆ, ಅವ್ರಿಗೆ ಒಳ್ಳೆ ಎಜುಕೇಶನ್ ಕೊಡಿಸ್ತಾರೆ, ಅವ್ರಿಗೆ ಮಾರ್ಗದರ್ಶನ ಕೊಡ್ತಾರೆ. ಸೊ ಇಂಥ ಕರ್ಮಗಳನ್ನ, ಶ್ರೇಷ್ಠ ಕರ್ಮಗಳನ್ನ ಮಾಡಿ, ಇಂಥ ಕಾರ್ಯಗಳನ್ನ ಮಾಡಬೇಡಿ ಅಂತ ತಿಳುವಳಿಕೆಯನ್ನ ನೀಡ್ತಾರೆ. ಸೊ ಅಂತಂದ್ರೆ ಕರ್ಮ ಮಾಡೋದು ಯಾರು? ಇದೆಲ್ಲ ಪಾಲನೆ ತೆಗೆದುಕೊಂಡು, ಮಾರ್ಗದರ್ಶನ ತೆಗೆದುಕೊಂಡು ಆ ಮಗುನೇ ಕರ್ಮ ಮಾಡ್ಬೇಕು. ಹಾಗೇನೆ ಪರಮಾತ್ಮ ನಮ್ಗೆ ಅವರ ಅನಂತವಾದ ಪ್ರೀತಿಯನ್ನ ಕೊಡ್ತಾರೆ, ಶಕ್ತಿಯನ್ನ ನೀಡ್ತಾರೆ, ನಮ್ಮಲ್ಲಿ ಅವರ ಗುಣಗಳನ್ನ ತುಂಬ್ತಾರೆ, ನಮ್ಗೆ ಒಂದು ಒಳ್ಳೆಯ ಮಾರ್ಗದರ್ಶನ ನೀಡ್ತಾರೆ ಜ್ಞಾನದ ಮೂಲಕ. ಸೊ ಎಲ್ಲ ಅವರ ಶಕ್ತಿ, ಅವರ ಪ್ರೀತಿ, ಅವರ ಮಾರ್ಗದರ್ಶನ, ಅವರ ಜ್ಞಾನವನ್ನ ತೆಗೆದುಕೊಂಡು ನಾನು ಕರ್ಮಗಳ ಮೂಲಕ ನನ್ನ ಭಾಗ್ಯವನ್ನ ಇಲ್ಲಿ ಏನ್ ಮಾಡ್ತೇನೆ? ನಿರ್ಮಾಣ ಮಾಡ್ಕೊಳ್ತೇನೆ. ಸೊ ಅಂತಂದ್ರೆ ನಮ್ಮ ಹಣೆಯ ಬರಹವನ್ನ, ನಮ್ಮ ಭಾಗ್ಯವನ್ನ, ನಮ್ಮ ಅದೃಷ್ಟವನ್ನ ನಾವು ನಮ್ಮ ಕರ್ಮಗಳ ಮೂಲಕ ರೂಪಿಸ್ಕೊಳ್ತಾ ಇದ್ದೇವೆ. ಉದಾಹರಣೆಗೆ ಇವತ್ತು ನಾನು ನನ್ನ ಆರೋಗ್ಯದ ಕಡೆಗೆ ಗಮನ ಕೊಡ್ತಾ ಇಲ್ಲ. ಏನಂದ್ರೆ ಅದನ್ನ ತಿಂತಾ ಇರ್ತೇನೆ ಅಂತಂದ್ರೆ ಎಣ್ಣೆಯಲ್ಲಿ ಕರೆದಿದ್ದು ಜಾಸ್ತಿ, ಸಿಹಿ ಅಥವಾ ಜಂಕ್ ಫುಡ್ಡು, ಅಥವಾ ಜೀವನ ಶೈಲಿಯಲ್ಲಿ ಎಕ್ಸರ್ಸೈಸ್ ಇಲ್ಲ, ವ್ಯಾಯಾಮ ಇಲ್ಲ, ವಾಕಿಂಗ್ ಇಲ್ಲ, ಒಂದು ಶಿಸ್ತು ಅನ್ನೋದೇ ಇಲ್ಲ ಲೈಫ್ ಸ್ಟೈಲಲ್ಲಿ. ಸೊ ಲೇಟಾಗಿ ಮಲ್ಗೋದು ಅಥವಾ ಲೇಟಾಗಿ ಹೇಳೋದು, ಈ ರೀತಿ ಮನಸ್ಸಿಗೆ ಹೇಗೆ ಬರುತ್ತೆ ಹಾಗೆ ನಾವು ನಡೆದುಕೊಳ್ತಾ ಇದೀವಿ, ಜೀವನವನ್ನ ನಡೆಸ್ತಾ ಇದೀವಿ ಅಂತಂದ್ರೆ ಒಂದು ಶಿಸ್ತಿಲ್ಲ, ಡಿಸಿಪ್ಲಿನ್ ಇಲ್ಲ ಅಂತಂದ್ರೆ ನಾನು ಇವತ್ತು ನನ್ನ ಕರ್ಮಗಳ ಮೂಲಕ ಅಂತಂದ್ರೆ ನನ್ನ ಜೀವನ ಶೈಲಿಯ ಮೂಲಕ ನನ್ನ ಭವಿಷ್ಯದಲ್ಲಿ ಯಾವ ಭಾಗ್ಯ ಬರಿತಾ ಇದ್ದೇನೆ? ಅನಾರೋಗ್ಯವನ್ನ ಬರಿತಾ ಇದೆ ಅಲ್ವಾ? ಇದೇ ರೀತಿ ಜೀವನ ಶೈಲಿ ಮುಂದುವರಿತು ಅಂತಂದ್ರೆ ಸೊ ಮುಂದೆ ಭವಿಷ್ಯದಲ್ಲಿ ಒಂದಲ್ಲ ಒಂದು ದಿನ BP ಬರ್ಬೋದು, ಅಥವಾ ಡಯಾಬಿಟಿಕ್ ಆಗ್ಬೋದು, ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ಬೋದು. ಜೀವನ ಶೈಲಿಯಲ್ಲಿ ಒಂದು ಶಿಸ್ತು ಅನ್ನೋದಿರ್ಬೇಕಾಗುತ್ತೆ, ಅಥವಾ ಡಯಟ್ ಏನ್ ತಿಂತಾ ಇದೀವಿ ಅದು ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅದರ ಅರಿವು ನಮ್ಗೆ ಇರ್ಬೇಕಾಗತ್ತೆ ಅಲ್ವಾ? ಇವತ್ತು ನಾನು ಕಾಳಜಿ ವಹಿಸಿದೆ ಅಂತಂದ್ರೆ ಭವಿಷ್ಯದಲ್ಲಿ ಆರೋಗ್ಯ ಚೆನ್ನಾಗಿರುತ್ತೆ. ಇವತ್ತು ನಾನು ಕಾಳಜಿ ವಹಿಸ್ಲಿಲ್ಲ ಅಂತಂದ್ರೆ ನಾನೇ ನನ್ನ ಕರ್ಮಗಳ ಮೂಲಕ ನನ್ನ ಭವಿಷ್ಯದಲ್ಲಿ ಅಂದ್ರೆ ನನ್ನ ಭಾಗ್ಯದಲ್ಲಿ ಅನಾರೋಗ್ಯವನ್ನ ಬರೆದುಕೊಳ್ತಾ ಇದ್ದೇನೆ ಅಂತ ಅರ್ಥ. ಸೊ ಆದ್ರಿಂದ ನಮ್ಮ ಜೀವನದಲ್ಲಿ ಇವತ್ತು ವರ್ತಮಾನದಲ್ಲಿ ಏನೆಲ್ಲ ಪರಿಸ್ಥಿತಿಗಳು, ಸನ್ನಿವೇಶಗಳು, ವ್ಯಕ್ತಿಗಳು, ಅವರ ವ್ಯವಹಾರವನ್ನ ನಾವು ಎದುರಿಸ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ, ಅನುಭವ ಮಾಡ್ತಾ ಇದ್ದೇವೆ, ಇದು ಎಲ್ಲಾನು ಕೂಡ ಯಾವುದೋ ಒಂದು ಸಮಯದಲ್ಲಿ, ಭೂತಕಾಲದಲ್ಲಿ ನನ್ನ ವರ್ತನೆಯಿಂದ, ನನ್ನ ಮಾತುಗಳಿಂದ, ನನ್ನ ಕರ್ಮಗಳಿಂದ ನಾನೇ ಈ ಭಾಗ್ಯವನ್ನ, ಇವತ್ತಿನ ಹಣೆ ಬರವನ್ನ ನಾನೇ ಬರೆದುಕೊಂಡಿದ್ದೆ ನನ್ನ ಕರ್ಮಗಳ ಮೂಲಕ. ಅದನ್ನ ನಾನಿವತ್ತು ವಾಸ್ತವದಲ್ಲಿ ಅನುಭವ ಮಾಡ್ತಾ ಇದ್ದೇನೆ. ಸೊ ಈಗ ಅನುಭವ ಮಾಡ್ತಾ ಇರುವಂತಹ ಈ ಸನ್ನಿವೇಶಗಳಿಗೆ ಅಥವಾ ಈ ಮಾತುಗಳಿಗೆ ನಾನು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತೀನಿ ಅನ್ನೋದರ ಮೇಲೆ ನನ್ನ ಭವಿಷ್ಯದ ಹಣೆ ಬರಹವನ್ನ, ನನ್ನ ಭವಿಷ್ಯದ ಭಾಗ್ಯವನ್ನ, ನನ್ನ ಭವಿಷ್ಯದ ಅದೃಷ್ಟವನ್ನ ನಾನು ಬೆಳಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ನಿನ್ನೆ ಅಥವಾ ಯಾವುದೋ ಒಂದು ಸಂದರ್ಭದಲ್ಲಿ ನಾನು ಒಬ್ಬ ವ್ಯಕ್ತಿಯನ್ನ ನಾನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗದೆ ಅವರಿಗೆ ನಿಂದನೆ ಮಾಡಿದ್ದೆ, ಅವ್ರ ಮೇಲೆ ಈ ಒಂದು ತಪ್ಪಿಗಾಗಿ ಅವರನ್ನ ಅಪಶಬ್ದಗಳಿಂದ ಬೈದಿದ್ದೆ. ಆ ಕರ್ಮ ಅಂತ ಅವತ್ತು ಆಗೋಯ್ತು. ಆಮೇಲೆ ಗೊತ್ತಾಯ್ತು ಅವ್ರದ್ದು ತಪ್ಪಿರ್ಲಿಲ್ಲ, ನಾನು ಸರಿಯಾಗಿ ವಿಚಾರಣೆ ಮಾಡಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಅಂತಂದ್ರೆ ಅವ್ರಿಗೆ 4 ಜನರ ಮುಂದೆ ನಾನು ನಿಂದನೆ ಮಾಡಿದೆ, ಅಪಮಾನ ಮಾಡಿದೆ. ಸೊ ಆ ಕರ್ಮ ಮಾಡ್ಬೇಕಾದ್ರೇನೆ ನಾನು ನನ್ನ ಭಾಗ್ಯದಲ್ಲಿ ಏನ್ ಬರ್ದಿದೆ, ನನ್ಗೂ ಕೂಡ ಮುಂದೆ ಒಂದು ಸಂದರ್ಭ ಬರೋದಿದೆ. ಸೊ ಅಲ್ಲಿ ನನ್ನಿಂದ ಯಾವುದೋ ಒಂದು ತಪ್ಪಾಗುತ್ತೋ ಆಗಲ್ವೋ ಆ ವ್ಯಕ್ತಿ ಬಂದ್ಬಿಟ್ಟು ನನ್ಗೆ ನಿಂದನೆ ಮಾಡ್ತಾರೆ, ಅಪಮಾನ ಮಾಡ್ತಾರೆ 4 ಜನರ ಮುಂದೆ. ಅಂತಂದ್ರೆ ನಾನು ನನ್ನ ಕರ್ಮದ ಮೂಲಕ ಅಲ್ಲಿ ಏನ್ ಮಾಡಿದ್ನಲ್ವಾ ಅದನ್ನೇ ನಾನು ನನ್ನ ಭಾಗ್ಯದಲ್ಲಿ ಬರ್ತಿದ್ದೆ. ಸೊ ಈ ಹಣೆ ಬರದ ವಿಷಯದಲ್ಲಿ 2 ಮಾತುಗಳನ್ನ ಹೇಳ್ತಾರೆ. ಏನಂತಂದ್ರೆ ಈ ಜಗತ್ತಿನಲ್ಲಿ ಎಲ್ಲಾನು ಕೂಡ ಪೂರ್ವ ನಿರ್ಧಾರಿತ ಆಗಿರುತ್ತೆ, ಮೊದಲೇ ನಿರ್ಧಾರ ಆಗುತ್ತೆ, ಈಗ ಅದು ಪ್ಲೇ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಇಲ್ಲ, ಎಲ್ಲದಕ್ಕೂ ಇಲ್ಲಿ ಸ್ವತಂತ್ರ ಇದೆ, ಸ್ವ ಇಚ್ಛೆಯಿಂದ ನಾವು ನಮ್ಮ ಭವಿಷ್ಯವನ್ನ, ಹಣೆ ಬರವನ್ನ, ಭಾಗ್ಯವನ್ನ ರೂಪಿಸ್ಕೊಳ್ತೇವೆ ಅಂತ ಹೇಳ್ಬಿಟ್ಟು 2 ವಾಕ್ಯಗಳಿದಾವೆ. ಹಾಗಿದ್ರೆ ಯಾವ್ದು ಸರಿ ಇಲ್ಲಿ? ಸ್ವಲ್ಪ ಯೋಚನೆ ಮಾಡಿ ನೋಡಿದ್ರೆ ಈ 2 ವಾಕ್ಯಗಳು ಕೂಡ ಸರಿಯಾಗಿದ್ದಾವೆ. ಹೇಗೆ? ಸೊ ಆಗ್ಲೇ ನಾವು ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ವಲ್ವ, ಒಬ್ಬರ ವ್ಯಕ್ತಿಗೆ ನಾವು ಅಪಮಾನ ಮಾಡಿದ್ವಿ, ನಿಂದನೆ ಮಾಡಿದ್ವಿ, ಅವ್ರು ಇವತ್ತು ಬಂದ್ಬಿಟ್ಟು ನಮ್ಗೂ ಅಪಮಾನ ಮಾಡ್ತಾ ಇದ್ದಾರೆ, ನಿಂದನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಸಮಯದಲ್ಲಿ ನಾವೇ ನಮ್ಮ ಭಾಗ್ಯದಲ್ಲಿ ಏನ್ ಬರ್ದಿದ್ವಿ? ನಿಂದನೆ, ಅಪಮಾನ ಅಂತ ಬರ್ದಿದ್ವಿ. ಅದನ್ನ ಇವತ್ತು ವಾಸ್ತವದಲ್ಲಿ ಪರಿಸ್ಥಿತಿಗಳ ರೂಪದಲ್ಲಿ ಅನುಭವ ಮಾಡ್ತಾ ಇದೀವಿ. ಅಂತಂದ್ರೆ ಪೂರ್ವ ನಿರ್ಧಾರಿತ ಆ ಸಮಯದಲ್ಲೇ ನಾನು ಬರ್ದಿದ್ದೆ ಅಲ್ವಾ? ಸೊ ಅಂತಂದ್ರೆ ಹಿಂದೆ ನಾನು ಮಾಡುವಂತಹ ಪ್ರತಿಯೊಂದು ಕರ್ಮದ ಪ್ರತಿಫಲವನ್ನ ಸೊ ಇವತ್ತು ಅಥವಾ ನಾಳೆ ನಾವು ಅನುಭವ ಮಾಡ್ತೇವೆ. ಯಾಕಂದ್ರೆ ಪ್ರತಿಯೊಂದು ಕರ್ಮಕ್ಕೂ ಕೂಡ ಪ್ರತಿಫಲ ಇದ್ದೇ ಇದೆ. ಆದ್ರೆ ಅದು ಕೆಲವೊಂದ್ಸಲ ತಕ್ಷಣ ಸಿಗುತ್ತೆ, ಕೆಲವೊಂದ್ಸಲ ಕೆಲವು ತಿಂಗಳ ಆದ ನಂತರ ಸಿಗುತ್ತೆ, ಕೆಲವೊಂದ್ಸಲ ಕೆಲವೊಂದು ದಿನಗಳ ಆದ ನಂತರ ಅದರ ಫಲ ಸಿಗುತ್ತೆ,
ಕೆಲವೊಂದು ಕರ್ಮಗಳದ್ದು ಕೆಲವೊಂದು ವರ್ಷಗಳು ಅಥವಾ ಜನ್ಮಗಳು ಆದ ನಂತರ ಅದರ ಪ್ರತಿಫಲವನ್ನ ನಾವು ಅನುಭವ ಮಾಡ್ತೇವೆ. ಅಂತಂದ್ರೆ ಪ್ರತಿಯೊಂದು ಕರ್ಮದ ಫಲವನ್ನ ನಾವು ಅನುಭವ ಮಾಡ್ತೇವೆ. ಒಳ್ಳೆ ಕರ್ಮಗಳನ್ನ ಮಾಡಿದ್ರೆ ಒಳ್ಳೆಯ ಪ್ರತಿಫಲ ನಮ್ಗೆ ಸಿಗುತ್ತೆ, ಅಥವಾ ಕೆಟ್ಟ ಕರ್ಮಗಳನ್ನ ಮಾಡಿದ್ವಿ ಅಂತಂದ್ರೆ ಅದಕ್ಕೆ ತಕ್ಕಂತ ಫಲವನ್ನ ನಾವು ಅನುಭವ ಮಾಡ್ತೇವೆ. ಸೊ ಆದ್ರಿಂದ ಎಲ್ಲವೂ ಪೂರ್ವ ನಿರ್ಧಾರಿತ ಅಂತಂದ್ರೆ ಅರ್ಥ, ನಾನು ಯಾವಾಗ ಆ ಕರ್ಮಗಳನ್ನ ಮಾಡ್ತಾ ಇದ್ದೀನಲ್ವಾ ಅದನ್ನ ಆ ಸಮಯದಲ್ಲೇ ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ಭಾಗ್ಯದಲ್ಲಿ ಅದನ್ನ ಬರೆದುಕೊಳ್ತಾ ಇದ್ದೇನೆ. ಒಬ್ಬರಿಗೆ ಅಪಮಾನ ನಿಂದನೆ ಮಾಡಿದ್ದೆ, ಬೈದಿದ್ದೆ ಅಂತಂದ್ರೆ ಅಂಥದ್ದೇ ಭಾಗ್ಯವನ್ನ ನನ್ನ ಭಾಗ್ಯದಲ್ಲಿ ನಾನು ಬರೀತಾ ಇದ್ದೇನೆ. ಅದನ್ನ ಇವತ್ತು ಅನುಭವ ಮಾಡ್ತಾ ಇದ್ದೇನೆ. ಸೊ ಇವಾಗ ನಾನು ಅನುಭವ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾ ಇದ್ದೀನಿ ಅನ್ನೋದ್ರ ಮೇಲೆ ಭವಿಷ್ಯದಲ್ಲಿ ನನ್ನ ಭಾಗ್ಯದಲ್ಲಿ ನಾನು ಏನ್ ಬರೀತೇನೆ ಅನ್ನೋದು ನಿರ್ಧಾರ ಆಗುತ್ತೆ. ನಾನು ಇವತ್ತು ಕೂಡ ಅದೇ ಮನೋಭಾವನೆಯಿಂದ ಅವ್ರು ನನಗೆ ಬೈತಾ ಇದ್ದಾರೆ, ನಿಂದನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ್ಲೂ ಕೋಪ ಮಾಡ್ಕೊಂಡ್ಬಿಟ್ಟು ನಾನು ಮತ್ತೆ ಅವ್ರಿಗೆ ಬೈತಾ ಇದ್ದೀನಿ, ಅವ್ರಿಗೆ ನಿಂದನೆ ಮಾಡ್ತಾ ಇದ್ದೇನೆ ಅಂತಂದ್ರೆ ಮತ್ತೆ ಭವಿಷ್ಯದಲ್ಲಿ ನನ್ನ ಭಾಗ್ಯದಲ್ಲಿ ಏನಿದೆ ಅದೇ ಕೋಪ, ನಿಂದನೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಇದನ್ನೇ ನಾನು ಇವತ್ತಿನ ಕರ್ಮದ ಮೂಲಕ ಬರೀತಾ ಇದ್ದೇನೆ. ಸೊ ಆದ್ರಿಂದ ಇಲ್ಲಿ ಮುಖ್ಯವಾಗಿ ಅರ್ಥ ಏನ್ ಮಾಡ್ಕೊಳ್ಬೇಕಾಗಿದೆ ಅಂತಂದ್ರೆ, ನಮ್ಗೆ ನಮ್ಮ ಪರಿಸ್ಥಿತಿಗಳ ರೂಪದಲ್ಲಿ, ಸನ್ನಿವೇಶದ ರೂಪದಲ್ಲಿ, ವ್ಯಕ್ತಿಗಳ ರೂಪದಲ್ಲಿ, ಅವರ ವ್ಯವಹಾರದ ರೂಪದಲ್ಲಿ ನಮ್ಮ ಜೀವನದಲ್ಲಿ ಇವತ್ತು ಏನೆಲ್ಲ ಘಟಿಸ್ತಾ ಇದೆ, ನಮ್ಮ ಹತ್ರ ಬರ್ತಾ ಇದೆ ಅಲ್ವಾ, ಅದು ಯಾವುದೋ ಒಂದು ಸಮಯದಲ್ಲಿ ನನ್ನಿಂದ ಅವರಿಗೆ ಆ ರೀತಿ ನನ್ನ ವ್ಯವಹಾರದ ಮೂಲಕ, ಮಾತಿನ ಮೂಲಕ ನನ್ನ ಕರ್ಮಗಳು ಆಗಿದ್ವು. ಅದು ಇವತ್ತು ವಾಪಸ್ಸು ಬರ್ತಾ ಇದೆ. ಅದನ್ನ ನಾನು ಸ್ವೀಕಾರ ಮಾಡ್ತಾ ಇವಾಗ ನಾನು ಹೇಗೆ ಪ್ರತಿಕ್ರಿಯೆ ಮಾಡ್ತಾ ಇದ್ದೇನೆ, ಸೊ ಅದರ ಮೇಲೆ ನನ್ನ ಭವಿಷ್ಯದ ಭಾಗ್ಯ ಮತ್ತು ನಮ್ಮ ಇಬ್ಬರ ಮಧ್ಯೆ ಇರುವಂತಹ ಸಂಬಂಧ ಏನಾಗ್ತಾ ಇದೆ, ಸೊ ನಮ್ಮ ಭವಿಷ್ಯದಲ್ಲಿ ಹೇಗಿರ್ಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಅವ್ರಿವತ್ತು ನಮ್ಗೆ ನಿಂದನೆ ಮಾಡ್ತಾ ಇದ್ದಾರೆ, ಅಥವಾ ನಾವು ಮಾಡ್ತಾ ಇರುವಂತಹ ಒಂದು ಕರ್ಮಗಳಿಗೆ ಸರಿಯಾಗಿ ಅವರು ಏನೋ ಪ್ರತಿಕ್ರಿಯೆ ನೀಡ್ತಾ ಇಲ್ಲ, ಮರು ಉತ್ತರ ನೀಡ್ತಾ ಇಲ್ಲ ಅಂತಂದ್ರೆ ಇದರ ಅರ್ಥ ಏನು, ಯಾವುದೋ ಒಂದು ಸಮಯದಲ್ಲಿ ಆ ರೀತಿ ಕ್ರಿಯೆ ಆಗಿತ್ತು. ಇವಾಗ ನಾನು ಹೇಗೆ ಪ್ರತಿಕ್ರಿಯೆ ನೀಡ್ತಾ ಇದ್ದೇನೆ ಅನ್ನೋ ಆಧಾರದ ಮೇಲೆ ಮುಂದಿನ ಭವಿಷ್ಯ ನಿರ್ಮಾಣ ಆಗುತ್ತೆ. ಸೊ ಕೆಲವೊಂದ್ಸಲ ಸರಿ ಆಯ್ತು, ನಾನು ಶ್ರೇಷ್ಠ ಕರ್ಮಗಳನ್ನ ಮಾಡ್ತೇನೆ, ಆದ್ರೂ ಕೂಡ ಫಲ ಆ ರೀತಿ ಇರೋದಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಮಾತುಗಳು ಕೇಳ್ತೇವೆ ನಾವು. ಹೇಗೆ ಅಂತಂದ್ರೆ, ಉದಾಹರಣೆಗೆ ಮಿತ್ರ ಸಂಬಂಧಿಗಳು ಅಥವಾ ಹತ್ತಿರದ ಸಂಬಂಧಿಗಳು ನಮ್ಮ ಮನೆಗೆ ಬರ್ತಾರೆ, ನಾವು ಅವ್ರ ಜೊತೆ ನಗ್ನಗ್ತಾನೆ ಮಾತಾಡ್ತಾ ಇದ್ದೇವೆ, ಅವರನ್ನ ಮನೆಯಲ್ಲಿ ಸ್ವಾಗತ ಮಾಡ್ತೇವೆ, ಅತಿಥಿ ಸತ್ಕಾರ ಮಾಡ್ತೇವೆ, ಎಲ್ಲ ಚೆನ್ನಾಗಿದೆ, ನಾನು ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಅವ್ರ ಜೊತೆ ವ್ಯವಹಾರ ಮಾಡ್ತಾ ಇದ್ದೇನೆ. ಆದ್ರೆ ಎಲ್ಲೋ ಒಂದ್ ಕಡೆ ಅವರ ನಡವಳಿಕೆಯಲ್ಲಿ, ಅವ್ರ ಮಾತುಗಳಲ್ಲಿ ಆ ಖುಷಿ ಆಗ್ಲಿ ಅಥವಾ ಅದೇ ರೀತಿಯ ಗೌರವ ಅವ್ರು ನನ್ಗೆ ಕೊಡ್ತಾ ಇಲ್ಲ, ಅಥವಾ ನನ್ನ ಹಿಂದೆನೆ ನನ್ನ ಬಗ್ಗೆ ನಕಾರಾತ್ಮಕವಾಗಿ ಮಾತನಾಡ್ತಾ ಇದ್ದಾರೆ. ಸೊ ಇಲ್ಲಿ ಪ್ರಶ್ನೆ ಬರುತ್ತಲ್ವಾ, ನಾನು ನನ್ನ ಕರ್ಮವನ್ನ ಶ್ರೇಷ್ಠವಾಗಿ ಮಾಡಿದೆ, ಆದ್ರೆ ಫಲ ಆ ಕಡೆಯಿಂದ ಬರ್ತಾ ಇಲ್ವಲ್ಲ ಶ್ರೇಷ್ಠವಾದದ್ದು ಅಂತ ಹೇಳ್ಬಿಟ್ಟು. ಇಲ್ಲಿ ನಾವು ಏನ್ ಯೋಚನೆ ಮಾಡ್ಬೇಕಾಗಿದೆ ಅಂತಂದ್ರೆ, ಸರಿ ನನ್ನ ಕರ್ಮಗಳು ಶ್ರೇಷ್ಠವಾಗಿದ್ವು ನಿಜ, ಆದ್ರೆ ಆ ಸಮಯದಲ್ಲಿ ನನ್ನ ಆಲೋಚನೆಗಳು ಏನಾಗಿದ್ವು, ಆ ಸಮಯದಲ್ಲಿ ಏನಾದ್ರೂ ನಾನು ಅವ್ರ ಬಗ್ಗೆ ಮನಸ್ಸಿನಲ್ಲಿ ಅವ್ರ ಬಗ್ಗೆ ತೀರ್ಪು ನೀಡ್ತಾ ಇದ್ದೇನೆ, ಇವ್ರು ಈ ರೀತಿ ಇದ್ದಾರೆ ಅಂತ ಹೇಳ್ಬಿಟ್ಟು ಅವರ ಬಲಹೀನತೆಗಳನ್ನ ನೆನಪು ಮಾಡ್ಕೊಂಡ್ಬಿಟ್ಟು, ಅಥವಾ ಅವರಲ್ಲಿರುವ ಕೊರತೆಗಳನ್ನ ನೆನಪು ಮಾಡ್ಕೊಂಡ್ಬಿಟ್ಟು, ಅವರಲ್ಲಿರುವಂತಹ ಅವಗುಣಗಳನ್ನ ನೆನಪು ಮಾಡ್ಕೊಂಡ್ಬಿಟ್ಟು, ಇವ್ರು ಯಾವಾಗ್ಲೂ ಸುಳ್ಳು ಹೇಳ್ತಾರೆ, ಇವರಿಗೆ ಇನ್ನೊಬ್ರು ಕಷ್ಟಗಳ ಅರ್ಥನೇ ಆಗೋದಿಲ್ಲ, ಸೊ ಇವ್ರು ಮಾತಾಡೋದಂತೂ ಚೆನ್ನಾಗಿ ವ್ಯವಹಾರ ಮಾಡ್ತಾರೆ, ಆದ್ರೆ ಇವ್ರು ಹೀಗಿದ್ದಾರೆ ಅಂತ ನಾನು ಯೋಚನೆ ಮಾಡ್ತಾ ಅವ್ರ ಜೊತೆ ಬಲೆ ಮಧುರವಾಗಿ ಮಾತಾಡ್ತಾ ಇದ್ದೇನೆ. ಆ ಸಮಯದಲ್ಲಿ ಏನು ನಾನು ಮಾಡ್ಬೇಕಾಗಿದೆ, ಗೌರವಾನ್ವಿತವಾಗಿ ಮಾಡ್ತಾ ಇದ್ದೇನೆ, ಆದ್ರೆ ನನ್ನ ವಿಚಾರಗಳು ಅವ್ರ ಬಗ್ಗೆ ಸರಿ ಇಲ್ಲ ಅಂತಂದ್ರೆ ಸೊ ಏನಾಗುತ್ತೆ, ನನ್ನ ವರ್ತನೆಗಿಂತ ಅಥವಾ ನನ್ನ ಮಾತುಗಳಿಗಿಂತ ತೀಕ್ಷ್ಣವಾಗಿ ನನ್ನ ಸಂಕಲ್ಪಗಳು ಅವ್ರ ಮೇಲೆ ಪ್ರಭಾವವನ್ನ ಬೀರ್ತವೆ. ಆದ್ರಿಂದ ಅದೇ ಗೌರವ, ಅದೇ ಪ್ರೀತಿ ನಾನು ಅವರಲ್ಲಿ ನೋಡೋದಿಲ್ಲ. ಸೊ ಆದ್ರಿಂದ ನಮ್ಮ ಭಾಗ್ಯ, ನಮ್ಮ ಅದೃಷ್ಟ ಅಥವಾ ನಮ್ಮ ಹಣೆಯ ಬರಹ, ಇದಕ್ಕೆ ಮೂಲ ಆಧಾರ ಅಂತಂದ್ರೆ ನಮ್ಮ ಕರ್ಮಗಳು. ನಮ್ಮ ಶ್ರೇಷ್ಠ ಕರ್ಮಗಳೇ ನಮ್ಮ ಶ್ರೇಷ್ಠವಾದ ಸಕಾರಾತ್ಮಕವಾದ ಹಣೆ ಬರವನ್ನ ನಿರ್ಮಾಣ ಮಾಡ್ತವೆ. ಸೊ ಹಾಗಿದ್ರೆ ನಮ್ಮ ಶ್ರೇಷ್ಠ ಕರ್ಮಗಳನ್ನ ಮಾಡ್ಬೇಕು ಅಂತಂದ್ರೆ ನಮ್ಮ ಶ್ರೇಷ್ಠ ಸಂಕಲ್ಪಗಳು ನಮ್ಮನ್ನ ಶ್ರೇಷ್ಠ ಕರ್ಮಗಳ ಮಾಡೋದಕ್ಕೆ ಏನ್ ಮಾಡ್ತವೆ, ಪ್ರೇರಣೆಯನ್ನ ನೀಡ್ತವೆ. ಹಾಗಿದ್ರೆ ಸದಾ ನಾವು ಶ್ರೇಷ್ಠ ಸಂಕಲ್ಪಗಳು, ಸಕಾರಾತ್ಮಕವಾದ ಸಂಕಲ್ಪಗಳನ್ನೇ ಮಾಡ್ಬೇಕು ಅಂತಂದ್ರೆ ಸೊ ಇದು ಹೇಗ್ ಸಾಧ್ಯ, ಯಾವಾಗ್ಲೂ ಆ ರೀತಿ ಇರ್ಲಿಕ್ಕೆ ಸಾಧ್ಯನಾ ಅಂತ ಹೇಳ್ಬಿಟ್ಟು ಪ್ರಶ್ನೆ ಬರ್ಬೋದು. ಇದೆಲ್ಲದರ ಸದಾ ನಾವು ಸಕಾರಾತ್ಮಕವಾಗಿ ಶ್ರೇಷ್ಠವಾದ ಸಂಕಲ್ಪಗಳನ್ನ ಹೇಗ್ ಮಾಡೋದು, ಅದರಿಂದ ನಮ್ಮ ಕರ್ಮಗಳನ್ನ ಹೇಗೆ ಶ್ರೇಷ್ಠ ಮಾಡ್ಕೊಳ್ಳೋದು, ಮತ್ತೆ ನಮ್ಮ ಭಾಗ್ಯವನ್ನ ಹೇಗೆ ನಾವು ಸದಾ ಚೆನ್ನಾಗಿಟ್ಕೊಳ್ಳೋದು, ಇದೆಲ್ಲದರ ವಿವರವನ್ನ ನಾವು ನಮ್ಮ ಇನ್ನೊಂದು ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣಂತೆ. ಅಲ್ಲಿಯವರೆಗೂ ನಿಮ್ಗೆ ಏನಾದ್ರೂ ಈ ಹಣೆಯ ಬರದ ಬಗ್ಗೆ ಅಥವಾ ಭಾಗ್ಯದ ಬಗ್ಗೆ ಅಥವಾ ಅದೃಷ್ಟದ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಈ ವಿಡಿಯೋದ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ನಮ್ಗೆ ಕೇಳಬಹುದಾಗಿದೆ. ನಾವು ಖುದ್ದಾಗಿ ನಿಮ್ಮ ಪ್ರಶ್ನೆಗೆ ಮರು ಉತ್ತರವನ್ನ ನೀಡ್ತೇವೆ. ಅಥವಾ ನೀವು ನೇರವಾಗಿ ನಮ್ಮನ್ನ ಸಂಪರ್ಕ ಮಾಡಿ ಮಾತನಾಡಲಿಕ್ಕೆ ಬಯಸಿದ್ರೆ ಈ ಸ್ಕ್ರೀನ್ ನಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಬಹುದಾಗಿದೆ.
ಮುಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ಕೂಡ ಭೇಟಿಯಾಗೋಣ. ಅಲ್ಲಿಯವರೆಗೂ ತಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.